ನಮಸ್ಕಾರ ಸ್ನೇಹಿತರೆ. ಐಸಿಸಿ ಟಿ20 ವಿಶ್ವಕಪ್ ತಂಡ ಪ್ರಕಟಿಸಿದ ಬಳಿಕ ಈ ಮೂರು ದೊಡ್ಡ ಮಾತುಗಳಿಂದ ನಡುಗುತ್ತಿದೆ ಇಡೀ ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ವಿಶ್ವಕಪ್ಗೆ ತಂಡ ಪ್ರಕಟಿಸಿದ ಬಳಿಕ ಟೀಂ ಇಂಡಿಯಾಗೆ ಎದುರಾಗಿರುವ ಆ ಮೂರು ದೊಡ್ಡ ಸಮಸ್ಯೆಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಆರಂಭವಾಗಲಿರುವ ಐಸಿಸಿ ಟಿ20 ವಿಶ್ವಕಪ್ಗಾಗಿ ಬಿಸಿಸಿಐ ಟೀಂ ಇಂಡಿಯಾವನ್ನ ಪ್ರಕಟಿಸಿದೆ. 15 ಸದಸ್ಯರುಗಳ ಈ ಬಳಗವನ್ನ ನಾಯಕರಾಗಿ ರೋಹಿತ್ ಶರ್ಮಾ ಮುನ್ನಡೆಸಲಿದ್ದಾರೆ. ಇದರಲ್ಲಿ ಹಾರ್ದಿಕ್ ಪಾಂಡ್ಯರವರಿಗೆ ತಂಡದ ಉಪನಾಯಕನ ಪಟ್ಟ ನೀಡಲಾಗಿದೆ ಸ್ನೇಹಿತರೆ. ಮತ್ತು ಈ ಬಾರಿ ಯುಜ್ವೇಂದ್ರ ಚಹಲ್, ಶಿವಮ್ ದುಬೆ ಹಾಗೂ ಸಂಜು ಸ್ಯಾಮ್ಸನ್ ದಂತಹ ಆಟಗಾರರ ಅದೃಷ್ಟ ಖುಲಾಯಿಸಿದೆ. ಮತ್ತೊಂದು ಕಡೆ ಕೆಲ ಆಟಗಾರರಿಗೆ ಭಾರಿ ನಿರಾಸೆ ಉಂಟಾಗಿದೆ. ಹೌದು, ಕೆಎಲ್ ರಾಹುಲ್, ರವಿ ಬಿಷ್ಣೋಯ್ ಅಂತಹ ಇನ್ಫಾರ್ಮ್ ಆಟಗಾರರಿಗೆ ಬಿಸಿಸಿಐ ಅವಕಾಶ ನೀಡಿಲ್ಲ ಸ್ನೇಹಿತರೆ. ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಐಸಿಸಿ ವಿಶ್ವಕಪ್ಗೆ ತಂಡ ಪ್ರಕಟಿಸಿದ ಬಳಿಕ ಟೀಂ ಇಂಡಿಯಾಗೆ ಮೂರು ದೊಡ್ಡ ಸವಾಲುಗಳು ಎದುರಾಗಿವೆ. ಹಾಗಾದ್ರೆ ವಿಶ್ವಕಪ್ ನಲ್ಲಿ ಭಾರತಕ್ಕೆ ಕಾಡಲಿರುವ ಆ ಮೂರು ದೊಡ್ಡ ಸಮಸ್ಯೆಗಳು ಯಾವುವು ಅಂತ ನೋಡ್ತಾ ಬರುವುದಾದ್ರೆ, ಟೀಂ ಇಂಡಿಯಾದಲ್ಲಿಲ್ಲ ಒಬ್ಬೊಳ್ಳೆ ಫಿನಿಶರ್. ಹೌದು ಸ್ನೇಹಿತರೆ, ಸದ್ಯಕ್ಕೆ ಪ್ರಕಟವಾಗಿರುವ ಟೀಂ ಇಂಡಿಯಾದ ವಿಶ್ವಕಪ್ ತಂಡದಲ್ಲಿ ಯಾವೊಬ್ಬ ಹೇಳಿಕೊಳ್ಳುವಂತ ಉತ್ತಮವಾದ ಫಿನಿಶರ್ ಇಲ್ಲ. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಹಾಗೂ ರವೀಂದ್ರ ಜಡೇಜಾ ತಂಡದಲ್ಲಿ ಫಿನಿಶರ್ ಆಗಿ ಆಡುತ್ತಿದ್ದರೂ ಕೂಡ ಇವರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಇವರ ಬದಲಿಯಾಗಿ ರಿಂಕು ಸಿಂಗ್ಗೆ ತಂಡದಲ್ಲಿ ಅವಕಾಶ ನೀಡಿದ್ದೇ ಆಗಿದ್ದಲ್ಲಿ ತಂಡವು ಬ್ಯಾಲೆನ್ಸ್ ಇಂದ ಕೂಡಿರುತ್ತಿತ್ತು. ಆದರೆ ರಿಂಕುಗೆ ಕೋಕ್ ನೀಡಿದ್ದು ಇದನ್ನ ಟೀಂ ಇಂಡಿಯಾ ಯಾವ ರೀತಿಯಾಗಿ ನಿಭಾಯಿಸಲಿದೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಎರಡನೇ ಸಮಸ್ಯೆ ಬಂದ್ಬಿಟ್ಟು ರಾಹುಲ್ ರ ಸ್ಥಾನ ತುಂಬೋರು ಯಾರು? ಹೌದು, ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ರವರನ್ನ ಟೀಂ ಇಂಡಿಯಾದ ಸ್ಕ್ವಾಡ್ ನಲ್ಲಿ ಬಿಸಿಸಿಐ ಇರಿಸಿಕೊಂಡಿಲ್ಲ. ಇವರ ಬದಲಿಯಾಗಿ ಸಂಜು ಸ್ಯಾಮ್ಸನ್ ಹಾಗೂ ರಿಷಬ್ ಪಂತ್ ರವರಿಗೆ ಅವಕಾಶ ನೀಡಲಾಗಿದೆ. ಇಲ್ಲಿ ರಿಷಬ್ ಪಂತ್ ಅವರು ಟೀಂ ಇಂಡಿಯಾದ ಫಸ್ಟ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಪ್ಷನ್ ಆಗಿರಲಿದ್ದಾರೆ ಸ್ನೇಹಿತರೆ. ಆದರೆ ಪಂತ್ ಅವರು ರಾಹುಲ್ ರಂತೆ ವಿದೇಶದಲ್ಲಿ ಉತ್ತಮವಾದ ಆಟವನ್ನ ಆಡಲಿದ್ದಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಇದರೊಂದಿಗೆ ಈ ಸಮಸ್ಯೆಯು ಟೀಂ ಇಂಡಿಯಾಗೆ ಕಾಡಲಿದೆ ಅಂತಾನೆ ಹೇಳಬಹುದು. ಮೂರನೇ ಸವಾಲು ಯಾವುದು ಅಂತ ನೋಡ್ತಾ ಬರುವುದಾದ್ರೆ ಅದು ಬೌಲಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ. ಹೌದು ಸ್ನೇಹಿತರೆ, ವೇಗದ ಬೌಲರ್ ಗಳಾಗಿ ತಂಡದಲ್ಲಿ ಆಯ್ಕೆಯಾಗಿರುವ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ಹಾಗೂ ಹರ್ಷದೀಪ್ ಸಿಂಗ್ ಅವರು ವಿದೇಶದಲ್ಲಿ ಎಷ್ಟು ಪರಿಣಾಮಕಾರಿ ಆಗಲಿದ್ದಾರೆ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ. ಸಿರಾಜ್ ರವರ ಬದಲಿಯಾಗಿ ಇಲ್ಲಿ ಸಂದೀಪ್ ಶರ್ಮಾ ಹಾಗೂ ಟಿ ನಟರಾಜನ್ ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶ ನೀಡಬೇಕಾಗಿತ್ತು. ಆದರೆ ಬಿಸಿಸಿಐನ ಆಯ್ಕೆ ಮಂಡಳಿ ಈ ಗೋಜಿಗೆ ಹೋಗದೆ ಸಿರಾಜ್ ರವರಿಗೆ ಅವಕಾಶ ನೀಡಲಾಗಿದೆ. ಅಲ್ಲದೆ ಸದ್ಯಕ್ಕೆ ಸಿರಾಜ್ ರವರು ಐಪಿಎಲ್ ನಲ್ಲಿ ತೀರಾ ಕಳಪೆ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಈ ಮೂರು ಸಮಸ್ಯೆಗಳು ಟಿ20 ವಿಶ್ವಕಪ್ ನಲ್ಲಿ ಟೀಂ ಇಂಡಿಯಾಗೆ ಕಾಡುವುದಂತೂ ಖಂಡಿತ ಸ್ನೇಹಿತರೆ. ಆದರೆ ಮೇ 20ರವರೆಗೂ ತಂಡದಲ್ಲಿ ಬದಲಾವಣೆಗಳನ್ನ ಮಾಡಲು ಐಸಿಸಿ ಅನುಮತಿ ನೀಡಿದೆ ಸ್ನೇಹಿತರೆ. ಬಂಧುಗಳೇ, ನಿಮಗೆ ಅನಿಸುತ್ತದೆ ಬಿಸಿಸಿಐ ತಂಡದಲ್ಲಿ ದೊಡ್ಡ ಚೇಂಜ್ ಮಾಡಿ ರಿಂಕು ಸಿಂಗ್ ಅವರಿಗೆ ತಂಡದಲ್ಲಿ ಅವಕಾಶ ನೀಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ